ಬರೀ ವಿಡಿಯೋ ಮುಂದೆ ಮಾತ್ರ ಇಷ್ಟು ಒಳ್ಳೇದು ಹೇಳ್ತವಳಲ್ಲ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಚಾರ್ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ಇವತ್ತಿನ ಬ್ಲಾಗ್ ಏನಂದ್ರೆ ನೀವು ಆಲ್ರೆಡಿ ತಮ್ಮನೇಲ್ ಅಲ್ಲಿ ನೋಡಿರ್ತೀರಾ. ಎಸ್, ನಾನಿವತ್ತು ನನ್ನ ಮೊಬೈಲ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಇವಾಗ ಆಲ್ರೆಡಿ 15 ಇದೆ, ಮೀನ್ಸ್ ಐಫೋನ್ 15 ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಪ್ಡೇಟ್ ಆಗೋಣ ಅಂತ. ಸೊ ಈ ಫೋನ್ ತಗೊಂಡು 2 years ಆಯ್ತು. ಸೊ ಸೇಮ್ ಡೇಟ್ ಅಲ್ಲಿ ನಾನು December 30th ನಾನು ತಗೊಂಡಿದ್ದೆ ಈ ಫೋನ್ ನ. ಸೊ ಇವಾಗ ಸ್ವಲ್ಪ ಅಪ್ಡೇಟ್ ಆಗೋಣ ಅಂತ. ಸೊ ಇವಾಗ ಅದಕ್ಕೆ ನಾನು 17 ಅಲ್ಲಿ ನೋಡೋಣ ಅಂತ ಅನ್ಕೊಂಡಿದೀನಿ ಗೈಸ್. ಎಕ್ಸ್ಚೇಂಜ್ ಮಾಡಿ 17 Pro Max ನ ಬೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಹಾಗಾಗಿ ನಾನು ಮೊಬೈಲ್ ಪ್ಲಾನೆಟ್ ಗೆ ಕಾಲ್ ಮಾಡಿದ್ದೆ. ಸೊ ಅಲ್ಲಿ ಸ್ಟಾಕ್ಸ್ ಇದೆ ಅಂತ ಹೇಳಿದ್ರು ನೆನ್ನೆ ಆಕ್ಚುಲಿ. ಸೊ ಅದಕ್ಕೆ ಇವತ್ತು ಹೋಗಿ ಚೆಕ್ ಮಾಡಿ ಇಷ್ಟ ಆದ್ರೆ 17 Pro Max ನ ಬೈ ಮಾಡ್ತಾ ಇದೀನಿ ಗೈಸ್. ಸೊ ನನ್ನ ಜೊತೆ ತೇಜು ಕೂಡ ಜಾಯ್ನ್ ಆಗಿದ್ದಾಳೆ. ಸೊ ಹೋಗಿ ಇದ್ನು ಚೆಕ್ ಮಾಡ್ಕೊಂಡು ಹಂಗೆ ಸ್ವಲ್ಪ ಇವ್ರದ್ದು ಪರ್ಸನಲ್ ಏನೋ ಕೆಲಸ ಇದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮೊಬೈಲ್ ಪರ್ಚೇಸ್ ಮಾಡ್ಕೊಂಡು ಬರೋಣ. ನನ್ ಜೊತೆ ನನ್ ತಮ್ಮ ಬಂದಿದ್ದಾನೆ ಗೈಸ್. ನೋಡಿ ಇವಾಗ ನನ್ ತಮ್ಮ ನನ್ ಮೊಬೈಲ್ ತಗೊಳಕ್ಕೆ ಹೆಲ್ಪ್ ಮಾಡ್ತಿದ್ದಾನೆ ಅಲ್ವಾ ಗೈಸ್. ಇವಾಗ ನನ್ ತಮ್ಮಂಗೆ ಟ್ಯಾಕ್ಸ್ ಹಾಕ್ಬೇಕಂತ ಅವ್ನ ಕರ್ಕೊಂಡ್ ಬಂದಿದ್ದೀನಿ. ಸೊ ಟ್ಯಾಕ್ಸ್ ಹಾಕ್ಸ್ಕೊಂತಿನ ಇಲ್ವಾ ಅಂತ ಗೊತ್ತಾಗುತ್ತೆ ನಿಮ್ಗೆ. ಮೊಬೈಲ್ ಶಾಪ್ ಅಲ್ಲಿ ಚೆಕ್ ಮಾಡೋಣ. ಆಕ್ಚುಲಿ ಇವ್ರದ್ದು 16 Pro ಯೂಸ್ ಮಾಡ್ತಿದ್ದಾನೆ. ನಾನು ಅದಕ್ಕೆ ಅದೇ ಕೊಡು ಅಂತ ಕೇಳಿದ್ದೆ, ಬಟ್ ಅವ್ನು ಇಲ್ಲ ಕೊಡಲ್ಲ ಅಂತ. ಅದಕ್ಕೆ ನಾನು 17ಗೆ ಅಪ್ಡೇಟ್ ಆಗೋಣ ಅಂತ ಆಗ್ತಿದ್ದೀನಿ ಗೈಸ್. ಸೊ ನನ್ನ ತಮ್ಮನ ಹತ್ರ ಸ್ವಲ್ಪ ಇಸ್ಕೊಂಡು ತಗೊಳ್ಳೋಣ ಅಂತ ಡಿಸೈಡ್ ಆಗಿದ್ದೀನಿ ಗೈಸ್. ಫೈನಲಿ ನಾನು ಇಷ್ಟಪಟ್ಟಾಗೆ ನಾನು ಅಂದ್ಕೊಂಡಿರೋ ಹಾಗೆ 17 Pro Maxನ ನಾನಿವತ್ತು ಪರ್ಚೇಸ್ ಮಾಡಿದೆ ಗೈಸ್. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಂದರೆ ನಾನು 2 years ಬ್ಯಾಕು ನಾನು 15ನ ಕೂಡ ಇದೇ ಡೇಟಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಈ ವರ್ಷ ಆ್ಯಕ್ಚುಲಿ ನಿಜವಾಗ್ಲೂ ಪ್ಲ್ಯಾನ್ ಇರಲಿಲ್ಲ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಬೇರೆ ಯಾರಿಗೋ ಫೋನ್ ನೋಡೋಕ್ಕೋಗಿ ನನಗೆ ಮೈಂಡ್ ಸೆಟ್ ಚೇಂಜ್ ಆಗಿ ಸೊ ನಾನು ಅಪ್ಡೇಟ್ ಆಗೋಣ ಅಂತ ಫಿಕ್ಸ್ ಆಗಿ ಈ ಫೋನ್ನ ಇವತ್ತು ಪರ್ಚೇಸ್ ಮಾಡಿದ್ದೀನಿ ಗೈಸ್. ಈ ವಿಡಿಯೋ ಈ ಫೋನಿಂದಲೇ ಮಾಡ್ತಾ ಇರೋದು. ಸಖತ್ ಖುಷಿ ಆಗ್ತಿದೆ. ಆ್ಯಂಡ್ ನಾಳೆ ಹ್ಯಾಪಿ ನ್ಯೂ ಇಯರ್. ಸೊ ತುಂಬ ಖುಷಿ ಇದೆ. ಸೊ ಈ ಇಯರಲ್ಲಿ ನಾನು ಅಂದ್ಕೊಂಡಿರೋದು ಎಲ್ಲದನ್ನೂ ನಾನು ಗಳಿಸಿದ್ದೀನಿ ಗೈಸ್. ಅಷ್ಟು ನನಗೆ ರಾಯರು ಯಾವಾಗಲೂ ನನ್ನ ಜೊತೆ ಇದ್ದಾರೆ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ನಾನು ಏನು ಅಂದ್ಕೊಂಡಿದ್ದೀನೋ ಎಲ್ಲನೂ ನಾನು ಇಯರ್ ಗಳಿಸಿದ್ದೀನಿ. ಸೊ ನೆಕ್ಸ್ಟ್ ಇಯರ್ ಕೂಡ ರೆಸಲ್ಯೂಷನ್ ಇದೆ. ಸೊ ಅದು ಯಾವ ಥರ ನನಗೆ ಸಿಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ಮನಸ್ಸಲ್ಲಂತೂ ಅಂದ್ಕೊಂಡು ಒಂದು ಮ್ಯಾನಿಫೆಸ್ಟ್ ಮಾಡ್ತೀನಿ. ಸೊ ನೋಡೋಣ. ಸೊ ನಾಳೆ ನಿಮಗೆಲ್ಲರಿಗೂ ಗೊತ್ತಿರೋ ಥರ ಹೊಸ ವರ್ಷ, ಹೊಸ ದಿನ. ಸೊ ನೀವೆಲ್ಲರೂ ಕೂಡ ಹೊಸ ವರ್ಷಕ್ಕೆ ನಿಮ್ಮದು ರೆಸೊಲ್ಯೂಷನ್ ಏನಿರುತ್ತೋ ಒಂದು ವಿಷನ್ ಬೋರ್ಡ್ ಮಾಡಿ, ನಾನು ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ವಿಷನ್ ಬೋರ್ಡ್ ಮಾಡಿ ನಮ್ಮ ರೂಮಲ್ಲಿ ಅಥವಾ ನಾವು ಡೈಲಿ ಯಾವ ಪ್ಲೇಸ್ ಜಾಸ್ತಿ ನೋಡ್ತೀವೋ ಅಲ್ಲಿ ಹಾಕ್ಕೊಂಡ್ರೆ ಸೊ ಅದು ನೆರವೇರುತ್ತೆ ಅಂತ ತುಂಬ ಕಡೆ ನೋಡಿದ್ದೀನಿ. ಸೊ ಅದೇ ಥರ ನಾನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಸಲ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೂ ಮನಸ್ಸಲ್ಲಿ ಅಂದ್ಕೊತಿದ್ದೆ ನಾನು ಇಷ್ಟು ತೊಗೋಬೇಕು ಇಯರಲ್ಲಿ ಅಂತ. ಸೊ ನಾನು ಅಂದ್ಕೊಂಡಾಗೆ ಕಾರ್ ತೊಗೊಂಡೆ ಆ್ಯಂಡ್ ಬೈಕ್ ಪರ್ಚೇಸ್ ಮಾಡಿದೆ. ಮತ್ತು ನಮ್ಮ ಮನೆಯೂ ರಾಯರ ಆಶೀರ್ವಾದದಿಂದ ಮನೆ ಕಟ್ಸಿದ್ವಿ. ಆ್ಯಂಡ್ ಫೈನಲ್ ಲಾಸ್ಟ್ ಇಯರ್ ಎಂಡಲ್ಲಿ ಈ ಫೋನ ಪರ್ಚೇಸ್ ಮಾಡಿದೆ ಗೈಸ್. ಸೊ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಯಾವಾಗಲೂ ನನ್ನ ಮೇಲೆ ಅಂತ ಹೇಳ್ತೀನಿ. ಆ್ಯಂಡ್ ಗೈಸ್ ಇವಾಗ ನಾನು ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀನಿ ಹೊಸ ವರ್ಷ ಆಚರಿಸ್ಲಿಕ್ಕೆ. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ ನಮ್ಮದು ನ್ಯೂ ಇಯರ್. ಆ್ಯಕ್ಚುಲಿ ಈಗ ನಮ್ಮ ಅಕ್ಕಂದ್ರೆಲ್ಲ ಇಲ್ಲೇ ಇದ್ದಾರೆ ಆ್ಯಂಡ್ ಅಕ್ಕನ ಮಕ್ಕಳು ಕೂಡ ಇದ್ದಾರೆ.
ಸೊ ಅವ್ರ ಜೊತೆ ಈ ವರ್ಷನ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಎಸ್, ಎಲ್ಲರದ್ದು ರೆಸೊಲ್ಯೂಷನ್ ಏನಿದೆ ಅಂತ ಕೇಳೋಣ ಅಂದ್ಕೊಂಡಿದ್ದೀನಿ. ಎಸ್, ಬನ್ನಿ ಒಬ್ಬೊಬ್ರದ್ದು ರೆಸೊಲ್ಯೂಷನ್ ಏನೇನಿದೆ ಅಂತ ಕೇಳ್ಕೊಂಡು ಬರೋಣ. ಗೈಸ್, ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಇದೇ ನನ್ನ ಹೊಸ ಐಫೋನ್ 17 Pro Max ಸಿಲ್ವರ್ ಕಲರ್ ಗೈಸ್. ಸೊ ಆ್ಯಕ್ಚುಲಿ ಆರೆಂಜ್ಗೆ ಹೋಗಬೇಕಾಗಿತ್ತು, ಯಾಕಂದರೆ ಇವಾಗ ಟ್ರೆಂಡಿಂಗ್ ಕಲರ್ ಆರೆಂಜ್ ಇದೆ. ಬಟ್ ನನಗೇನು ಅಷ್ಟು ಲೈಕ್ ಆಗಿಲ್ಲ. ಆ್ಯಕ್ಚುಲಿ ಎಲ್ಲರೂ ಆರೆಂಜ್ ತೊಗೊತಿದ್ದಾರೆ. ಸೊ ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ಸಿಲ್ವರಲ್ಲಿ ತೊಗೊಂಡೆ. ಸೊ ಆ್ಯಂಡ್ ಡೀಸೆಂಟ್ ಕಲರ್ ಕೂಡ ಇದು. ಸೊ ಅದಕ್ಕೇ ನಾನು ಈ ಕಲರ್ನ ಚೂಸ್ ಮಾಡಿದ್ದೀನಿ ಗೈಸ್. ಕಲರ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗಂತೂ ಈ ಕಲರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಗೈಸ್, ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹ್ಯಾಪಿ 2026 ಗೈಸ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ಯುಗಾದಿಗೆ ನಮ್ಮದು ಹೊಸ ವರ್ಷ. ಬಟ್ ಎಲ್ಲರೂ ಒಂದು ಏನೋ 25ಇಂದ 26ಗೆ ಚೇಂಜ್ ಆಗ್ತಿದೆ ಅಂದರೆ ಹೊಸ ವರ್ಷ ಆಲ್ಮೋಸ್ಟ್ ಎಲ್ಲರೂ ಇವಾಗ ಅದೇ ಆಚರಿಸ್ತಿದ್ದಾರೆ. ಸೊ ಅದೇ ಥರ ನಾವು ಕೂಡ ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಊರಲ್ಲಿ ಸೆಲೆಬ್ರೇಷನ್ ಇತ್ತು, ಬಟ್ ನಾನು ಅಲ್ಲಿಂದ ಇವಾಗ ಬ್ಯಾಂಗ್ಳೂರಲ್ಲಿ ಬಂದು ನಮ್ಮ ಅಕ್ಕಂದ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಗೈಸ್. ಎಸ್, ಬನ್ನಿ ಇವಾಗ ಎಲ್ಲರೂ ಮಾತಾಡ್ಸ್ಕೊಂಡು ಬರುವ. ಹ್ಯಾಪಿ ಬರ್ಡೇ. ಮ್ಯೂಸಿಕ್ ಹಾಕವ್ರೆ ರಿಮೋಟಲ್ಲಿ. ಟಿವಿ ಕಡೆ ನೋಡಮ್ಮ, ಅಲ್ಲಿಂದ ಬಂದಿದ್ದೀವಿ ಅದಕ್ಕೇನಾದ್ರು. ಗೈಸ್, ನಾವೀಗ
ಫಸ್ಟ್ ರೆಸಲ್ಯೂಷನ್ನ ನಮ್ಮ ಚೋಟು ಇಂದ ಸ್ಟಾರ್ಟ್ ಮಾಡ. ಓಕೆ ಚೋಟು, ನೀನು ಇಯರಲ್ಲಿ ಏನ್ ಮಾಡ್ತೀಯಾ? ಏನ್ ಆಗ್ಬೇಕು ಅನ್ಕೊಂಡಿದ್ಯಾ? ನೀನ್ ಏನ್ ವಿಶ್ ಮಾಡ್ತೀಯಾ? ಹಾ ಹೇಳು. ಸ್ಕೂಲಲ್ಲಿ ಗುಡ್ ಮಾರ್ಕ್ಸ್ ತೆಗಿ. ಯಾವ ಸ್ಟ್ಯಾಂಡರ್ಡ್ ನೀನ್ ಇವಾಗ? ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಗುಡ್ ಮಾರ್ಕ್ಸ್ ತೆಗಿದ್ಯಾ? ಗುಡ್ ಮಾರ್ಕ್ಸ್ ತೆಗೆದು ಸ್ಕೂಲ್ಗೆ ಏನಾಗ್ತೀಯಾ? ಫಸ್ಟ್ ಬರ್ತೀಯಾ? ಫಸ್ಟ್ ರ್ಯಾಂಕ್ ಬರ್ತೀನಿ. ಗುಡ್. ಇವಾಗ ನಮ್ಮ ಅಕ್ಕ, ನಮ್ಮ ಎರಡನೇ ತಾಯಿಯವರು ಬಂದಿದ್ದಾರೆ. ಈಗ ಫಸ್ಟ್ ಸಿಸ್ಟರ್ ಅವ್ರದ್ದು ರೆಸಲ್ಯೂಷನ್ ಈ ಇಯರ್ದು ಏನಿದೆ ನೋಡ ಬನ್ನಿ ಗೈಸ್. ಆನ್ ಇದೆ, ಹೇಳು. ಹಾಯ್, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಅನ್ಕೊಂಡಿರೋದೆಲ್ಲ ಲಾಸ್ಟ್ ವರ್ಷ ಮಾಡಿದ್ದೀನಿ. ಆದಷ್ಟು ಒಂದು ಮೇನ್ ಥಿಂಗ್ ಅನ್ಕೊಂಡಿದ್ದು ಸ್ಟಾರ್ಟ್ ಆಗಿದೆ. ಸೊ ಅದನ್ನ ನೆಕ್ಸ್ಟ್ ಇಯರ್ ಇನ್ನ ಕಂಟಿನ್ಯೂ ಮಾಡಿ ಅದ್ರಲ್ಲಿ ಅಚೀವ್ ಮಾಡಬೇಕು ಅಂತಿದ್ದೀನಿ. ಅಂಡ್ ಇನ್ನೊಂದು ತಿಂಗು ಇವಳಿಗೆ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡಬೇಕು ನನಗಿದೆ. ನನ್ನ ರೆಸ್ಪಾನ್ಸಿಬಲ್ ಇದೆ. ನೋಡೋಣ, ಆದಷ್ಟು ಟ್ರೈ ಮಾಡಿ ಒಳ್ಳೆ ಹುಡುಗನ ಹುಡ್ಕಕ್ ಟ್ರೈ ಮಾಡ್ತೀವಿ. ಓಕೆ, ಎನಿವೆ ಹ್ಯಾಪಿ ನ್ಯೂ ಇಯರ್. ಬಾಯ್ ಬಾಯ್. ಓಕೆ, ಆಲ್ ದ ಬೆಸ್ಟ್. ನಿಮ್ಮ ರೆಸಲ್ಯೂಷನ್ ಆದಷ್ಟು ಬೇಗ ಸಕ್ಸಸ್ ಆಗಿ. ಸಕ್ಸಸ್ ಆದ್ಮೇಲೆ ಏನು ಅಂತ ಇವಳ ಕೈಲೇ ಹೇಳಿಸ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ನಾವು ನಮ್ಮ ಧನ್ವಿತಾ ಅವ್ರ ಹತ್ರ ಹೋಗೋಣ ಗೈಸ್. ಬನ್ನಿ. ಎಸ್ ಧನ್ವಿತಾ ಅವರೇ, ನಿಮ್ಮ ಈ ವರ್ಷದ ರೆಸಲ್ಯೂಷನ್ ಏನು? ಸ್ಕೋರಿಂಗ್ ಅಬೌವ್ 90+. ಅಬ್ಬಾ, ಗುಡ್ ಗುಡ್ ಸ್ಕೋರಿಂಗ್ ಅಬೌವ್ 90. ಗುಡ್ 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 ಗುಡ್. ನಿಮ್ಮ ಈ ಏನು ಪರ್ಸೆಂಟೇಜ್ ಆದಷ್ಟು ಬೇಗ ಸಾಹಸ ಇದೆಲ್ಲ ಬೇಗ ಸಕ್ಸಸ್ ಆಗಲಿ. ಓಕೆನಾ? ಯಾ, ಥ್ಯಾಂಕ್ ಯು. ಅದಾದ್ಮೇಲೆ ಅಷ್ಟೇನಾ? ಬೇರೆ ಏನಿಲ್ವಾ? ಏನು ಹ್ಯಾಪಿ ನ್ಯೂ ಇಯರ್. ಏನು ತಗೋಬೇಕಂತೇನು ಇಲ್ಲ. ನಿನ್ ಬರ್ತಡೆಗೆ ಏನಾದ್ರು ತಗೋಬೇಕು, ಪರ್ಚೇಸ್ ಮಾಡ್ಬೇಕು ಏನು ಅನ್ಸ್ತಾ ಇಲ್ವಾ? ನಿಮ್ ಡ್ಯಾಡಿಗೆ ಏನು ಟ್ಯಾಕ್ಸ್ ಹಾಕ್ಸಲ್ವಾ? ಟ್ಯಾಕ್ಸ್ ಹಾಕ್ಸಲ್ಲ. ನಿಮ್ ಮಮ್ಮಿಗೆ ಏನು ಟ್ಯಾಕ್ಸ್ ಹಾಕ್ಸಲ್ವಾ? ಅಮ್ಮಂಗೂ ಇಲ್ಲ. ಅಬ್ಬಾ, ಇಷ್ಟು ಬರೀ ವಿಡಿಯೋ ಮುಂದೆ ಮಾತ್ರ ಇಷ್ಟು ಒಳ್ಳೇದು ಹೇಳ್ತವಳಲ್ಲ. ಇನ್ನೂ 3 ಜನ ರೆಸಲ್ಯೂಷನ್ ಹೇಳಿಲ್ಲ. ಸೊ ಫೈನಲ್ ನನ್ನ ರೆಸಲ್ಯೂಷನ್ ಏನಂದ್ರೆ, ನಾನು ಅನ್ಕೊಂಡಂಗೆ ಎಲ್ಲ ಇಯರ್ ಆಲ್ಮೋಸ್ಟ್ ಆಗಿದೆ. ಸೊ ನಾನು ಇವಾಗ ಯೋಚನೆ ಮಾಡ್ದಂಗೆ ಇವಾಗ ಬಂದಿರೋ ರೆಸಲ್ಯೂಷನ್ ಅಂದರೆ, ನಂದು ಇನ್ಸ್ಟಾಗ್ರಾಮಲ್ಲಿ 10K ಫಾಲೋವರ್ಸ್ ಆಗುತ್ತೆ ಅಂತ ನಾನು ರೆಸಲ್ಯೂಷನ್ ಇಟ್ಕೊಂಡಿದ್ದೀನಿ. ಸೊ ಆಗುತ್ತೆ ಬಿಡೋದು ದೇವ್ರ ಇಚ್ಛೆ, ನೋಡ ಆಗುತ್ತಾ ಇಲ್ವಾ ಅಂತ ನೆಕ್ಸ್ಟ್ ಇಯರ್ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಇಷ್ಟೇ ನನ್ನ ರೆಸಲ್ಯೂಷನ್. ಓಕೆ ಗೈಸ್, ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆದಷ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಳೆಯಿಂದ ಹೊಸ ವರ್ಷ ಹೊಸದಾಗಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಓಕೆ, ಟಾಟಾ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.